ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತು ಒಂದೊಳ್ಳೆ ಬ್ಲೆಡ್ ಮಸಾಲ ಫ್ರೈ ಮಾಡೋಣ ಕಣ್ರಿ. ಅದಕ್ಕೆ ಏನು ಅಂದರೆ ಇಲ್ಲಿ ಜಾಸ್ತಿ ಎಂಥ ಮಸಾಲೆ ಬೇಡ. ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೀನಿ. ಇದು ಯಾವ ಮಸಾಲೆ ಅಂದರೆ ಇದು ಚಿಕನ್ಗೆ ಮಟನ್ಗೆ ನೀವು ಯಾವ ಮಸಾಲೆನ ರುಬ್ಕೊತೀರೋ ಅದೇ ಮಸಾಲೆನ ಒಂದು 3ರಿಂದ 4 ಸ್ಪೂನಷ್ಟು ತೆಗೆದಿಟ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಬ್ಲೆಡ್ ಕುರಿದು ಮೇಕೆದು ಒಂದು ಬ್ಲೆಡ್ಡು ಏನು ವಿತೌಟ್ ಸಾಲ್ಟ್ ವಿತೌಟ್ ಆಯಿಲ್ ಹಾಕಿ ಬರೀ ನೀರು ಹಾಕಿ ಬಾಯ್ಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಹಾಗೆ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 3 ಕಡ್ಡಿ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲದೆ ಇರೋ ಕಾರಣ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಬಾಣಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ. ಈ ಬ್ಲೆಡ್ ಫ್ರೈ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ ಏನಿದೆ ಆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. 1-2 ನಿಮಿಷ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಹಸಿಮೆಣ್ಸಿನ್ಕಾಯಿ 1-2 ನಿಮಿಷ ಫ್ರೈ ಆಗ್ತಿದ್ದಂಗೆ ಈಗ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಏನಿದೆ ಆ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಸ್ನೇಹಿತರೆ. ಈಗ ಕರಿಬೇವು ಸೊಪ್ಪು ಏನಿದೆಯೋ ಆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕಿ 1-2 ಸೆಕೆಂಡ್ ಹಾಗೆ ಟಾಸ್ ಮಾಡೋಣ ಸ್ನೇಹಿತರೆ. ಈಗ 1-2 ಸತಿ ಟಾಸ್ ಮಾಡಿದ ತಕ್ಷಣ ನಾವು ಏನು ರುಬ್ಕೊಂಡಿದ್ದೋ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳೋಣ. ಮತ್ತೊಂದು ಸತಿ ಹೇಳ್ತೀನಿ ಸ್ನೇಹಿತರೆ, ಇದಕ್ಕೆ ಪರ್ಪಸ್ಸಾಗಿ ಇದೇ ಮಸಾಲೆ ಅಂತ ಏನಿಲ್ಲ. ನಾವು ಯಾವ ಮಸಾಲೆ ಬೇಕಾದರೂ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋ ಕಾರಣ ಇದಕ್ಕೆ ಹಸಿ ಆಗಿರೋ ಪದಾರ್ಥನ ಹಾಕಬೇಡಿ. ಒಂದು ಸ್ವಲ್ಪ ಡ್ರೈ ಆಗಿರೋ ಅಂಥದ್ದು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ ಥರ ಎಲ್ಲ ರುಬ್ಕೊಂಡಿರ್ತೀವಲ್ಲ ಆ ಥರದ್ದು ಹಾಕ್ಕೊಳ್ಳಿ. ಇದು ಮಸಾಲೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಸ್ನೇಹಿತರೆ, ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ ಕಣ್ರಿ. ಎಣ್ಣೆನೂ ಸಹ ತೇಲ್ ಬಂದಿದೆ. ಈಗ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 1-2 ಕುದಿ ಬರಲಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಆಮೇಲೆ ಬೇಕಂದರೆ ಮತ್ತೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಈ ಮಸಾಲೆ ಇದೆಲ್ಲ ಇದು 1-2 ಕುದಿಲಿ. ನೋಡಿ ಸ್ನೇಹಿತರೆ, ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ, ಎಣ್ಣೆ ತೇಲ್ಕೊಂಡು ಬಂದಿದೆ. ಈಗ ನಾವು ಏನು ಈ ರಕ್ತನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕಿ ಮತ್ತೊಂದು ಸಲ ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮಸಾಲೆ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ. ಇದನ್ನು ಕೈ ತಿರುತ್ತಾನೆ ಇರಿ, ಯಾಕೆಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಸ್ನೇಹಿತರೆ. ಈಗ ಮಧ್ಯದಲ್ಲಿ ಕೈ ಆಡ್ತಾ ಇರೋಣ. ಒಂದು 5 ನಿಮಿಷ ಹೀಗೆ ಮಸಾಲೆ ಒಳಗೆ ಬೇಯಲಿ. ನೋಡಿ ಸ್ನೇಹಿತರೆ, ಮೀಡಿಯಮ್ ಸೈಜಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿದ್ದಾಗಿದೆ ಕಣ್ರಿ. ಈಗ ಲಾಸ್ಟ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಫೈನಲಲ್ಲಿ ಹಾಕಿದ್ರೆ ಟೇಸ್ಟು. ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲಾಗಿ ಸೂಪರಾಗಿ ಮಾಡೋವಂಥ ಬ್ಲೆಡ್ ಮಸಾಲ ಫ್ರೈ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.